ಎಲ್ಲರಿಗೂ ನಮಸ್ಕಾರ. ನಾನು ನವ್ಯ. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ವಿಡಿಯೋ ಅಲ್ಲ ಅಥವಾ ರೇಷ್ಮಾ ಪರವಾದಂಥ ವಿಡಿಯೋ ಕೂಡ ಅಲ್ಲ. ಜಸ್ಟ್ ಒಂದು ಮಾತುಕತೆ ಅಷ್ಟೇ. ನಾವು ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ರೇಷ್ಮಾ ಅವರ ಒಂದು ಸಂದರ್ಶನವನ್ನು ನಡೆಸಿದ್ವಿ. ಆ ಸಂದರ್ಶನದ ಬಳಿಕ ನಮಗೆ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು, ಅಥವಾ ಈ ಹಿಂದೆ ರೇಷ್ಮಾ ಅವರು ಮಾಡಿದಂಥ ರೀಲ್ಸ್ ನೋಡಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡಿದ್ರು. ಮತ್ತು ನಮ್ಮ ಸಂದರ್ಶನದ ಬಳಿಕ ಒಂದಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ರು, ಕನ್ನಡ ಮಾಧ್ಯಮ ಇಷ್ಟೊಂದು ಕೀಳ್ಮಟ್ಟಕ್ಕೆ ಹೋಗಬಾರ್ದು, ಅಂಥವರ ಸಂದರ್ಶನ ನಡೆಸುವಂಥ ಅವಶ್ಯಕತೆ ಏನಿತ್ತು. ಹಾಗೆಯೇ ಆಕೆಯ ಬಗ್ಗೆ ಸಾಕಷ್ಟು ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡಿದರು ಸಾಕಷ್ಟು ಜನ. ಎಲ್ಲರ ಜೊತೆ ಒಂದಷ್ಟು ಮಾತುಕತೆ ನಡೆಸೋಣ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ರೇಷ್ಮಾ ಅವರನ್ನು ನಾನು ಹತ್ತಿರದಿಂದ ಸುಮಾರು 2 ಗಂಟೆಗಳಷ್ಟು ಹೊತ್ತು ಆಕೆಯ ಜೊತೆ ಕಳೆದೆ ಸಂದರ್ಶನಕ್ಕಾಗಿ. ಜೊತೆಗೆ ಆಕೆಯ ಮನೆಗೂ ಭೇಟಿ ಕೊಟ್ಟೆ, ಹಾಗೆ ಅವರ ಪತಿ ಜೊತೆ ಕೂಡ ಮಾತುಕತೆ ನಡೆಸಿದೆ. ಇದು ಯಾವುದೇ ರೀತಿಯಾದಂಥ ಆಕೆಯ ಪರವಾದ ವಿಡಿಯೋ ಅಲ್ಲ ಅಂತ ಮೊದಲೇ ನಾನು ಹೇಳಿದ್ದೀನಿ. ಆಕೆ ತುಂಬ ಮುಗ್ಧ ಮಹಿಳೆ, ಆಕೆಗೇನೂ ಗೊತ್ತಿಲ್ಲ. ಅವ್ರು ಜಸ್ಟ್ ಓದಿರೋದು 6ನೇ ಕ್ಲಾಸು. ಇನ್ನು ಮುಖ್ಯವಾಗಿ ನೀವೇನೇ ಕಮೆಂಟ್ಸ್ ಹಾಕಿ ಒಳ್ಳೆಯಾಗಿ ಆಕೆಯನ್ನು ಹೊಗಳಿ ಅಥವಾ ಆಕೆಗೆ ಕೆಟ್ಟದಾಗಿ ಬೈರಿ, ಏನೇ ಕಮೆಂಟ್ಸ್ ಹಾಕಿ ಆಕೆಗೆ ಓದೋಕ್ಕೆ ಬರಲ್ಲ, ಆಕೆ ನೋಡೋದು ಇಲ್ಲ ಆ ಕಮೆಂಟ್ಸ್ಗಳನ್ನು. ಮುಖ್ಯವಾಗಿ ಆಕೆಗೆ ನೀವೇನಾದರೂ ಮೆಸೇಜ್ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ಮೆಸೆಂಜರ್ ಮೂಲಕ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರೆ ಅವರು ಓಪನ್ ಕೂಡ ಮಾಡಲ್ಲ. ಆಕೆಗೆ ಇಲ್ಲಿ ಮೆಸೇಜ್ ಬರುತ್ತೆ, ಇಲ್ಲಿ ಓದ್ಬೋದು ಅನ್ನೋ ವಿಚಾರ ಕೂಡ ಗೊತ್ತಿಲ್ಲ. ಆಕೆಯ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮಕ್ಕಳಿಗೂ ಕೂಡ ಜಾಸ್ತಿ ಏನು ಗೊತ್ತಿಲ್ಲ, ಅವ್ರಿನ್ನು ಹೈಸ್ಕೂಲ್ ಓದ್ತಾ ಇದ್ದಾರೆ. ಸೊ ಆ ಮಕ್ಕಳಿಂದ ಸ್ವಲ್ಪ ಆಕೆ ತಿಳ್ಕೊಳ್ತಾರೆ. ಆದರೆ ಅವರು ಕಮೆಂಟ್ಸ್ಗಳನ್ನು ಓದ್ತಾ ಇಲ್ಲ. ಕಮೆಂಟ್ಸ್ಗಳನ್ನು ಓದೋದ್ರಲ್ಲಿ ಹೆಚ್ಚು ಕೆಟ್ಟ ಕಮೆಂಟ್ಗಳೇ ಇರುತ್ತೆ, ಮತ್ತು ಇನ್ನೊಂದು ಕೆಲವೊಂದು ಕಮೆಂಟ್ಗಳಿಂದ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೂ ಇರ್ಬೋದು. ಮತ್ತು ಆಕೆ ಹೇಳಿದ್ರು ನಾನು ಓದೋದೇ ಇಲ್ಲ, ಕನ್ನಡ ಓದ್ತೀನಿ ಸ್ವಲ್ಪ ಸೇರಿಸ್ಕೊಂಡು ಓದ್ತೀನಿ, ಆದರೆ ಇಂಗ್ಲೀಷು ನನಗೆ ಬರಲ್ಲ ಅಂತ. ಆಮೇಲೆ ಸಾಕಷ್ಟು ಅವರು ಟ್ರೋಲ್ ಆಗಿದ್ದು ಡಿಪ್ರೆಷನ್ ವರ್ಡಿಗೆ. ಆಕೆ ಅದನ್ನು ಏನೇನೋ ಪ್ರೊನೌನ್ಸ್ ಮಾಡಿದ್ರು, ಆಕೆಗೆ ಹೇಳೋಕ್ಕೆ ಬರಲಿಲ್ಲ. ನಾನು ಹೋದಂಥ ಸಂದರ್ಭದಲ್ಲೂ ಕೂಡ ಆಕೆಗೆ ಸಾಕಷ್ಟು ಹೇಳಿಕೊಟ್ಟೆ, ಆಕೆಗೆ ಬರಲಿಲ್ಲ. ಮುಖ್ಯವಾಗಿ ನನ್ನ ಹೆಸರು ಪ್ರೊನೌನ್ಸ್ ಮಾಡೋದು ಆಕೆಗೆ ಸರಿ ಗೊತ್ತಾಗಲಿಲ್ಲ. ನವ್ಯ ನನ್ನ ಹೆಸರು, ಆಕೆ ನಿವ್ಯ ಅಂತ ಪ್ರೊನೌನ್ಸ್ ಮಾಡ್ತಾರೆ ಇವಾಗಲೂ ಕೂಡ. ಆದಮೇಲೆ ಸಾಕಷ್ಟು ವಿಚಾರಗಳನ್ನು ಆಕೆ ಮುಂದೆ ನಾನು ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಆಕೆಗೆ ಗೊತ್ತಿಲ್ಲ. ಆಕೆ ಇನ್ನೂ ಮುಗ್ದೆ ತುಂಬ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಆಕೆ ರೀಲ್ಸ್ ಮಾಡ್ತಿದ್ದಾರೆ. ಆಕೆಯ ಮುಗ್ಧತೆ ಅಥವಾ ಆಕೆಯ ಇನ್ನೋಸೆನ್ಸ್ ಏನಿದೆ ಅದು ಯಾರು ಕೂಡ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳದೆ ಇರಲಿ ಅಂತ. ಆಕೆ ಮಾಡ್ತಾ ಇರೋದು ಕೇವಲ ಎಂಟರ್ಟೈನ್ಮೆಂಟ್. ಎಲ್ಲ ಸ್ಟೋರಿಗಳಿಗೂ 2-3 ಆ್ಯಂಗಲ್ ಇದ್ದೇ ಇರುತ್ತೆ. ನಾವು ರೀಲ್ಸಲ್ಲಿ ರೇಷ್ಮಾ ಅವರನ್ನು ನೋಡ್ತೀವಿ, ಅಥವಾ ಇನ್ಯಾವುದೋ ವ್ಯಕ್ತಿ, ರೇಷ್ಮಾ ಅಂತಲ್ಲ, ಯಾವುದೇ ರೀಲ್ಸ್ ಮಾಡ್ತಾರೆ ಅಥವಾ ಏನಾದರೂ ಕಾಮಿಡಿ ಮಾಡಿ ನಮ್ಮೆಲ್ಲರನ್ನ ನಗಿಸ್ತಾರೆ ಅಂತಂದರೆ ಅವರ ಎಲ್ಲ ಸ್ಟೋರಿಗಳು ನಾವು ನೋಡಿದ ಥರ ಇರಲ್ಲ. ನನ್ನನ್ನು ನೀವು ತೆರೆ ಮೇಲೆ ನೋಡ್ಬೋದು ಅಥವಾ ವಿಡಿಯೋ ಮೂಲಕ ನೋಡಿದ ಮೇಲೆ ನೀವೊಂದು ಜಡ್ಜ್ ಮಾಡ್ಬೋದು ನನಗೂ. ಆದರೆ ಅದರ ಹಿಂದಿರುವಂಥ ಕತೆ ಬೇರೆ ಇರುತ್ತೆ. ಈಗ ರೇಷ್ಮಾ ಅವರನ್ನು ನಾವು ನೋಡ್ತೀವಿ, ಆಕೆ ಕೆಲಸ ಇಲ್ಲ, ನಮಗೆ ಇರಿಟೇಟ್ ಮಾಡ್ತಾರೆ, ಆಕೆಯ ವಿಡಿಯೋವನ್ನು ನೋಡಿ ನಮಗೆ ಸಾಕಾಗಿ ಹೋಗಿದೆ ಅನ್ನೋ ಮಾತುಕತೆಯನ್ನೆಲ್ಲ ನಾವು ನಡೆಸ್ತೀವಿ. ಆದರೆ ಅದು ಅಷ್ಟಲ್ಲ, ಆಕೆ ಹಿಂದೆ ಏನೇನೋ ಸ್ಟೋರಿಗಳಿರುತ್ತೆ, ಆಕೆಗೇನೋ ನೋವಿರುತ್ತೆ, ಆಕೆ ಜೊತೆ ಆಕೆ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ತಾ ಇರಲ್ಲ, ಅಥವಾ ಆಕೆಯ ಫ್ರೆಂಡ್ಸ್ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಆಕೆಯನ್ನು ತುಂಬ ಡಿಗ್ರೇಡ್ ಆಗಿ ನೋಡ್ಕೋತಾರೆ, ಏನೇನೋ ಕಾರಣಗಳಿರುತ್ತೆ. ಆ ಕಾರಣಕ್ಕೆ ಆ ನೋವನ್ನು ಮರೆಯೋದಕ್ಕೆ ಆಕೆ ವಿಡಿಯೋ ಮಾಡ್ತಾ ಇರ್ಬೋದು. ನಾವೇನು ಮಾಡಿಬಿಡ್ತೀವಿ ಅಂದರೆ ಆಕೆಗೊಂದು ಪಟ್ಟ ಕಟ್ಬಿಡ್ತೀವಿ, ಆಕೆ ಸರಿ ಇಲ್ಲ, ಆಕೆ ಈ ಥರ. ಕೆಲವೊಮ್ಮೆ ಆಕೆಗೆ ಗೊತ್ತಿರಲ್ಲ ಈ ಪದಗಳನ್ನು ನಾನು ಯಾವ ರೀತಿ ಬಳಕೆ ಮಾಡಬೇಕಾಗತ್ತೆ, ಅಥವಾ ಆ ಥರ ಇದ್ದಾಗ ನಾವು ಹೇಳಬೇಕಾಗತ್ತೆ ಗೊತ್ತಿದ್ದವ್ರು. ಹಾಗಂತ ಇಡೀ ಅವ್ರ ಫ್ಯಾಮಿಲಿನ ಬೈಯೋದು, ಅವ್ರ ಹಸ್ಬೆಂಡನ್ನು ಬೈಯೋದು, ಅದು ಚೆನ್ನಾಗಿ ಕಾಣಲ್ಲ ಅಲ್ಲ. ಎಲ್ಲ ಸ್ಟೋರಿಗಳು ನಾನು ಹೇಳಿದಾಗೆ ಬೇರೆ ಆ್ಯಂಗಲ್ಗಳನ್ನು ಹೊಂದಿರುತ್ತೆ. ಒಂದೇ ಸ್ಟೋರಿ ನಾವು ನೋಡ್ದಂಗಿರಲ್ಲ ಅಂತ. ಎಲ್ರಿಗೂ ಕೂಡ ರೇಷ್ಮಾ ಫಾಲೋ ಮಾಡ್ತಾ ಇರೋರಿಗೆ ಆಕೆ ಏನು ರೀಲ್ಸ್ ಮಾಡ್ತಾರೆ ಅಂತ ಆಕೆಯ ರೀಲ್ಸನ್ನು ನೋಡಿದ್ಮೇಲೆ ಗೊತ್ತಾಗುತ್ತೆ. ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಆಪ್ಷನ್ ನಿಮ್ಮದೇ ಇರುತ್ತೆ. ನಿಮಗೆ ಆಕೆಯ ರೀಲ್ಸನ್ನು ನೋಡೋದಕ್ಕೆ ಇಷ್ಟ ಇದ್ದರೆ ನೋಡ್ಬೋದು, ಇಲ್ಲ ಅಂದರೆ ನೋಡದೇ ಇರ್ಬೋದು. ರೇಷ್ಮಾ ಅಂತಲ್ಲ, ನಾನಿರ್ಬೋದು ಅಥವಾ ಇನ್ಯಾರ್ದು ಯಾರನ್ನು ಫಾಲೋ ಮಾಡಿದ್ರಷ್ಟೇ ನಮಗೆ ಆಕೆಯ ಕಂಟೆಂಟ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಇರ್ಬೋದು. ಯಾವುದೇ ವಿಷಯ ನಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಥವಾ ಅದರಿಂದ ನಮಗೆ ಇರಿಟೇಟ್ ಆಗ್ತಾ ಇದೆ ಅಂದರೆ ಅದನ್ನು ನೋಡದೇ ಇರುವಂಥ ಆಪ್ಷನ್ ಕೂಡ ನಮ್ಮ ಕೈಯಲ್ಲೇ ಇದೆ. ನಮ್ಮ ಮೊಬೈಲ್ ಮೂಲಕ ಸೆಟ್ಟಿಂಗ್ಸಲ್ಲಿ ಮಾಡ್ಕೋಬೋದು ಅಥವಾ ನೋಡ್ದೇ ಇರ್ಬೋದು. ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಆಕೆ ರೀಲ್ಸನ್ನು ನೋಡ್ತಾರೆ, ನಕ್ಕು ಬಿಡ್ತಾರೆ, ಎಂಜಾಯ್ ಮಾಡ್ತಾರೆ, ರಿಲ್ಯಾಕ್ಸ್ ಆಗ್ತಾರೆ ಆಕೆಯ ವಿಡಿಯೋ ನೋಡಿ. ಆಮೇಲೆ ಏನು ಮಾಡ್ತಾರೆ, ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ. ಆಕೆಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಈ ಥರ ವಿಡಿಯೋಗಳಿಗೆ ಬೇರೆ ಕೆಲಸ ಇಲ್ಲ, ಆಕೆಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಆಕೆಯ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಅಂತ ನೋಡ್ತೀರಾ, ಆಕೆ ನಮ್ಗೆ ಇರಿಟೇಟ್ ಮಾಡ್ತಾರೆ ಅಂತ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೋಡದೇ ಇರ್ಬೋದು. ಆಕೆನ ಬೈತೀರಾ, ಆಕೆಯ ಮಕ್ಕಳನ್ನ ಬೈತೀರಾ, ಆಕೆ ಹಸ್ಬೆಂಡನ್ನು ಬೈತೀರಾ. ಕೇವಲ ರೇಷ್ಮೆ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಯಾರೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಕೂಡ ಇಂಥದ್ದು ಕಮೆಂಟ್ಸ್ ಬಂದೇ ಬರುತ್ತೆ. ನೀವು ಎಷ್ಟೇ ಒಳ್ಳೆ ವಿಡಿಯೋ ಮಾಡಲಿ, 100 ಜನ ನೋಡಿದ್ರೆ ಅದರಲ್ಲಿ 75 ಜನ ಅದನ್ನು ಎಂಜಾಯ್ ಮಾಡಿದ್ರೆ, ಒಳ್ಳೆಯ ಕಮೆಂಟ್ ಮಾಡಿದ್ರೆ 25% ಜನ ಅದನ್ನು
ನೆಗೆಟಿವ್ ಕಮೆಂಟ್ ಮೂಲಕ ಕಮೆಂಟ್ ಮಾಡ್ತಾರೆ, ನೆಗೆಟಿವ್ ಕಮೆಂಟ್ಗಳನ್ನು ಇಷ್ಟಪಡಲ್ಲ. ಯಾಕೆ ಆ ಥರ? ನಮಗೆ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡೋದಕ್ಕೆ ಅಥವಾ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಪ್ರಶ್ನೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ. ಇನ್ನೊಬ್ಬರಿಗೆ ಬೇಕಾದಾಗೆ ಬದುಕೋ ಹಕ್ಕು ಅವರೆಲ್ಲರಿಗೂ ಕೂಡ ಇದೆ. ನಾವೆಲ್ಲರೂ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ವೋಟ್ ಮಾಡ್ತೀವಿ. ನಮಗೆ ಯಾರು ಬೇಕೋ ಅವರನ್ನು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿದ್ಮೇಲೆ ನಾವು ಒಬ್ಬರನ್ನ ಹೆಚ್ಚಿನವರು ರಾಜಕಾರಣಿಗಳನ್ನು ಆಯ್ಕೆ ಮಾಡಿದ್ಮೇಲೆ ಅವ್ರನ್ನ ಪ್ರಶ್ನೆ ಮಾಡಲ್ಲ. ಅವ್ರು ಕೆಲಸ ಮಾಡಲಿ ಮಾಡದೇ ಇರಲಿ. ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಲಾಸ್ಟ್ ಮೂಮೆಂಟಿಗೆ ಮತ್ತೆ ಅವ್ರು ಎಲೆಕ್ಷನ್ ನಿಂತಾಗ ಅದೇ ವ್ಯಕ್ತಿಯನ್ನು ಚೂಸ್ ಮಾಡ್ತಾರೆ. ಅವ್ರು ಕೊಡುವಂಥ ಹಣ ಇರ್ಬೋದು ಅಥವಾ ಇನ್ಯಾವುದೋ ಆಮಿಷಕ್ಕೆ ಒಳಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಮತ್ತು ಅವರನ್ನು ನಾವು ಪ್ರಶ್ನೆ ಮಾಡಲ್ಲ. ಆದರೆ ಇಂಥ ಸಾಮಾನ್ಯ ಜನರು ಏನಿರ್ತಾರೆ ಇಂಥವ್ರನ್ನು ನಾವು ಪ್ರಶ್ನೆ ಮಾಡ್ತೀವಿ. ಅವರಿಗೆ ಬೇಕಾಬಿಟ್ಟು ಕಮೆಂಟ್ಗಳನ್ನು ಹಾಕ್ತೀವಿ. ನಾವೇ ಅವರನ್ನು ಊಟ ಹಾಕಿ ಸಾಕ್ತಿದ್ದೀವಿ ಅನ್ನೋ ರೇಂಜ್ಗೆ ಅವ್ರಿಗೆ ಕಮೆಂಟ್ಸ್ಗಳನ್ನು ಹಾಕ್ತೀವಿ, ಪ್ರಶ್ನೆ ಮಾಡ್ತೀವಿ. ಅವರನ್ನು ಸಂದರ್ಶನ ಮಾಡಿದವ್ರಿಗೆ ಅಥವಾ ಅವರಿಗೆ ಸಪೋರ್ಟ್ ಮಾಡಿದವ್ರಿಗೆ ಬೇಕಾಬಿಟ್ಟು ಬೈತೀವಿ. ಆದರೆ ಅದು ಯಾವುದೂ ಕೂಡ ನಮ್ಮ ಹಕ್ಕಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಆಯ್ಕೆಗಳು ಕೂಡ ನಮ್ಮ ಕೈಲಿದೆ. ನಮ್ಗೆ ಅವ್ರನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೋಡದೇ ಇರ್ಬೋದು ಅಥವಾ ಅನ್ಫಾಲೋ ಮಾಡ್ಬೋದು. ನಾವು ಅವರನ್ನು ಕಮೆಂಟ್ ಮಾಡಿ ಅವರನ್ನು ಬೇಕಾಬಿಟ್ಟು ಬೈಯೋದಕ್ಕೆ ನಾವು ಯಾರು ಅಲ್ವಾ? ನಾನೂ ಸೇರಿದಂತೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಇದನ್ನು ಯೋಚನೆ ಮಾಡಬೇಕಾಗಿದೆ. ಆಕೆನೇನು ಕ್ರೈಮ್ ಮಾಡ್ತಿಲ್ಲ, ಅಥವಾ ನಿಮ್ಮನ್ನೇನೋ ಪ್ರೊವೋಕ್ ಮಾಡ್ತಿಲ್ಲ ಕ್ರೈಮ್ ಮಾಡಿ ಅಂತ, ಅಥವಾ ನೀವು ನನ್ನ ವಿಡಿಯೋವನ್ನು ನೋಡಲೇಬೇಕು ಅಂತ ಅವ್ರು ಒತ್ತಾಯ ಮಾಡ್ತಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ವಿಡಿಯೋವನ್ನು ತಳ್ತಾ ಇಲ್ಲ, ನೋಡಿ ನೋಡಿ ಅಂತ ಹಿಂಸೆ ಕೊಡ್ತಾ ಇಲ್ಲ. ಎಲ್ಲವೂ ಕೂಡ ನಾವು ಚಿಂತೆ ಮಾಡಬೇಕಾದಂಥ, ಯೋಚನೆ ಮಾಡಬೇಕಾದಂಥ ವಿಚಾರ. ನಾವ್ಯಾಕೆ ಕೇವಲ ರೇಷ್ಮೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಿರೋದು. ನಮಗೆ ಯಾವುದೇ ವಿಡಿಯೋವನ್ನು ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡಬಾರ್ದು. ನೋಡ್ತೀವಿ, ನಗ್ತೀವಿ, ಆಮೇಲೆ ಕೆಟ್ಟದಾಗಿ ಕಮೆಂಟ್ ಹಾಕ್ತೀವಿ. ಇನ್ನೊಂದು ಬೇಜಾರದ ಸಂಗತಿ ಅಂದರೆ ಹೆಣ್ಮಕ್ಳ ಬಗ್ಗೆ ಏನೇನೋ ಮಾತಾಡ್ಬಿಡ್ತಾರೆ. ಒಂದು ಕಂಟೆಂಟನ್ನು ನಾನಿಲ್ಲಿ ಸಂದರ್ಶನದ ವಿಚಾರವನ್ನು ತಗೊಂಡು ಮಾತಾಡ್ತೀನಿ. ಅದರಲ್ಲಿ ಅವ್ರು ಹೇಳ್ತಾರೆ ನಾನು 3 ಮಂತ್ಸ್ಗೆ ಫಾಸ್ಟಾಗಿ ಪ್ರೆಗ್ನೆಂಟ್ ಆಗಬೇಕು. ಆ ಕಂಟೆಂಟು ಪ್ರೋಮೋದಲ್ಲಿ ಅಷ್ಟೇ ಕಟ್ಟಾಗಿದೆ. ಅಂದರೆ ಹಿಂದೆ ಮುಂದೆ ನಿಮಗೆ ಗೊತ್ತಿಲ್ಲ. ಆಕೆ ಹೇಳಿರೋದು ನನ್ನ ಹತ್ರ ಸಂದರ್ಶನದಲ್ಲಿ ಮಾತಾಡ್ತಾ ನಾನು ಮದುವೆ ಆಗಿ 3 ಮಂತ್ ಆಗಬೇಕಾದ್ರೆ ಪ್ರೆಗ್ನೆಂಟ್ ಆದೆ. ಅದಕ್ಕಿಂತ ಮೊದಲು ನಮ್ಮನ್ನು ಹಸ್ಬೆಂಡ್ ಮನೆಯವರು ಒಪ್ಕೊಂಡಿರಲಿಲ್ಲ. ಮದುವೆ ಆಗಿ 3 ಮಂತ್ಸ್ ಆದಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಆಮೇಲೆ ನನ್ನ ಹಸ್ಬೆಂಡ್ ಮನೆಯವ್ರು ಬಂದರು, ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು. ಇವಾಗ ಅವರು ಚೆನ್ನಾಗಿದ್ದಾರೆ. ಆದರೆ ಜನ ಅದಕ್ಕೆ ಏನೇನೋ ಕಮೆಂಟ್ಸ್ ಹಾಕಿದ್ರು. ಬೇಜಾರಾಗಿದ್ದು ನನಗೆ ಹೆಣ್ಮಕ್ಳೇ ಕಮೆಂಟ್ ಹಾಕಿದ್ರು ಸಾಕಷ್ಟು ಮಂದಿ. ಈಗ ಏನು ಮಾಡ್ತಾಳೆ, ಹಾಗಾಗಿ ಇವಳು ಹಾಗೇನಾ ಹೀಗೇನಾ ಜಡ್ಜ್ ಮಾಡಿಬಿಟ್ರು. ತುಂಬ ಮುಗ್ದೆ ನಾನು ನೋಡ್ದ ಹಾಗೆ. ಆಕೆಗೇನು ಗೊತ್ತಾಗಿಲ್ಲ, ಕೇವಲ 6ನೇ ಕ್ಲಾಸ್ ಓದಿರೋದು. ನೀವು ಏನೇ ಹೇಳಿದ್ರು ಹಾಗೆ ಅವ್ರು ಹೇಳ್ತಾರೆ. ಮತ್ತು ಅವರು ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ನಾನು ನೋಡ್ದಂಗೆ. ಆ ದಿನ ಅವ್ರಿಗೆ ಹೊಡೆದ್ರು. ಆಕೆಗೆ ಗೊತ್ತಾಗಲ್ಲ, ಆಕೆಯ ಯೂಟ್ಯೂಬನ್ನು ಇನ್ಯಾರೋ ಹ್ಯಾಂಡಲ್ ಮಾಡ್ತಾರೆ. ಮತ್ತು ಆಕೆಯ ಇನ್ಸ್ಟಾವನ್ನು ಆಕೆಯ ಮಗಳು ಹ್ಯಾಂಡಲ್ ಮಾಡ್ತಾರೆ. ಒಂದಷ್ಟು ವೀಡಿಯೋಗಳನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಆದರೆ ಆ ಕಂಟೆಂಟ್ ಸರಿ ಇದೆ, ಅದು ಯಾವುದೂ ಗೊತ್ತಾಗಲ್ಲ. ಸೊ ಅದೊಂದು ವಿಚಾರ ಸಾಕಷ್ಟು ಟ್ರೋಲ್ ಆಯಿತು. ಆಕೆಯ ಗಂಡ ಕುಡಿತಾರೆ, ಅದೆಲ್ಲವೂ ಆಕೆ ಅದನ್ನು ಮುಂದೆ ಇಡೋದು ಅದೆಲ್ಲ ತಪ್ಪು. ಯಾಕಂದರೆ ಆಕೆಯಿಂದಲೂ ಒಂದಷ್ಟು ತಪ್ಪುಗಳಾಗುತ್ತೆ. ಸೊ ಅಂಥ ತಪ್ಪುಗಳಾದಾಗ ಆಕೆಗೆ ಹೇಳಬೇಕಾದಂಥ ಅಗತ್ಯ ಇದೆ. ಹಾಗಂತ ಕೆಲವೊಂದು ಕಂಟೆಂಟ್ಗಳಲ್ಲಿ ಬೇಕಾಬಿಟ್ಟು ಆಕೆಯನ್ನು ಬೈಯೋದು, ಆಕೆಗೆ ಬೇಕಾದಾಗೆ ಕಮೆಂಟ್ ಮಾಡೋದು, ಇದೆಲ್ಲ ಕೂಡ ತಪ್ಪಾಗುತ್ತೆ ನಮ್ಮಿಂದ. ನಾನೂ ಸೇರಿದಂತೆ ಯಾರೆಲ್ಲ ಕಮೆಂಟ್ ಮಾಡ್ತೀವಿ ಎಲ್ರಿಗೂ ಹೇಳೋದು, ಆಕೆ ವಿಡಿಯೋ ಮಾಡ್ತಿದ್ದಾರೆ, ನಮ್ಗೆ ಖುಷಿಯಾದರೆ ನೋಡೋಣ, ನೋಡದೇ ಇರೋಣ. ಹಾಗಂತ ನಾವು ಎಲ್ಲರನ್ನ ಕೂಡ ಪ್ರಶ್ನೆ ಮಾಡೋದಕ್ಕೆ ನಾವು ಯಾರು? ಹಾಗೆ ನಾವೆಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದರೆ ನಮ್ಮ ಸಮಾಜದಲ್ಲಿ ತಪ್ಪುಗಳೇ ಇರ್ತಾ ಇರಲಿಲ್ಲ. ನಮ್ಮ ಸಮಾಜದಲ್ಲಿ ನಮಗೇನೆಲ್ಲ ಬೇಕೋ ಅದೇ ಇರ್ತಾ ಇತ್ತು. ಆದರೆ ನಮ್ಮ ಸಮಾಜದಲ್ಲಿ ಎಷ್ಟೋ ಕ್ರೈಮ್ಗಳಾಗುತ್ತೆ, ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇನೋ ತಪ್ಪು ಮಾಡ್ತಾರೆ. ಅಂಥವ್ರನ್ನ ನಾವು ಪ್ರಶ್ನೆ ಮಾಡಲ್ಲ. ಅವ್ರು ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದು ಮತ್ತೆ ಬಂದರೆ ಅವರನ್ನು ಅದೇ ಥರ ರಿಸೀವ್ ಮಾಡ್ತೀವಿ. ಆದರೆ ಇಂಥ ಪುಟ್ಟ ಕೆಲಸ ಮಾಡಿ ಏನೋ ಖುಷಿ ಪಡಿಸ್ತಾ ಇದ್ದರೆ ಅಂಥವ್ರನ್ನ ನಾವು ಪ್ರಶ್ನೆ ಮಾಡ್ತೀವಿ. ಏನಿಲ್ಲ, ಇದು ಯಾರನ್ನ ಕೂಡ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಯಾರನ್ನ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಚಾರ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಕಾಯ್ತಾ ಇದ್ದೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.